ಮಾಡ್ತೀವಿ ಅಂತ ಗೊತ್ತಾಗ್ಬಿಟ್ರೆ ಮಾತ್ರ ಪಕ್ಕ ಅಟ್ಯಾಕ್ ಮಾಡ್ಬಿಡೋದು. ಅದೆಷ್ಟು ಕಾಮ್ ಆಗೈತೋ ನಾವು ಅಷ್ಟೇ ಸಮಾಧಾನದಿಂದ ಇದ್ಬಿಡ್ಬೇಕು, ದೂರದಿಂದ ನೋಡ್ಕೊಂಡು. ಇದೇ ಫಸ್ಟ್ ಟೈಮ್ ನಾನು ಇಷ್ಟ ಹತ್ರದಿಂದ ನೋಡ್ತಾ ಇರೋದು ವೈಲ್ಡ್ ಎಲಿಫೆಂಟ್. ಅದು ಲದ್ದಿಗಳು ಬೇಜಾನ್ ಐತೆ ರೋಡಲ್ಲಿ. ಕೊನೆಗೂ ಇಷ್ಟ ಆನೆನೆ ಸಿಕ್ತು ನಮ್ಗೆ. ಜಿಂಕೆ ಸಿಕ್ಕಿದ್ರೆ ಸಾಕು ಅನ್ಕೊಂಡು ಹೋಯ್ತಾ ಇದ್ದು, ಆನೆನೆ ಸಿಕ್ತು. ಏನೋ ಮಚ, ಬಯಸದೆ ಬಂದ ಭಾಗ್ಯ ಅದು. ಎಷ್ಟು ಯಾವ ಟ್ರೈಲರ್, ಯಾವ ಪಿಕ್ಚರ್, ಯಾವ ಕ್ಲೈಮ್ಯಾಕ್ಸ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಗೈಸ್. ತಲೆ ಕೆಡ್ತೈತೆ. ಅವ್ನು ನೋಡ್ರೆ ಅದು ಟ್ರೈಲರು, ಇದು ಪಿಕ್ಚರು, ಇನ್ನ ಕ್ಲೈಮ್ಯಾಕ್ಸ್ ಮುಂದೆ ಐತೆ ಬಾ ಅಂತವನೆ. ನಾವು ಟ್ರೈಲರ್ ನೋಡ್ಬಿಟ್ಟೆ ಫಿದಾಗ್ಬಿಟ್ಟಿದೀವಿ. ಟ್ರೈಲರ್ ನೋಡ್ಬಿಟ್ಟೆ ಫಿದಾಗ್ಬಿಟ್ಟಿದೀವಿ ಗೈಸ್. ಲಿಟ್ರಲಿ ಟ್ರೈಲರ್ ನೋಡ್ಬಿಟ್ಟೆ ಫಿಲಂ ರಿವ್ಯೂ ಕೊಡ್ತಾ ಇದೀವಿ ಗೈಸ್. ಹೆವಿ ಟ್ರಾಫಿಕ್ ಗೈಸ್ ಇಲ್ಲಿ. ವೆಹಿಕಲ್ಸ್ ಮಾತ್ರ ಹೆವಿ ಐತೆ. ಯಾಕಂದ್ರೆ ನ್ಯೂ ಇಯರ್ ಅಲ್ವಾ, ಎಷ್ಟೊಂದ್ ಜನ ಊಟಿಗೆ ಹೋಗೋರು ಇರ್ತಾರೆ, ಕೇರಳಕ್ಕೆ ಹೋಗೋರು ಇರ್ತಾರೆ, ಮುನ್ನಾರ್ಗೆ ಹೋಗೋರು ಇರ್ತಾರೆ. ಎಲ್ಲ ಇದೇ ರೋಡ್ ಮೇಲೆ ಹೋಗ್ಬೇಕು. ಇದು ಬಿಟ್ಟು ಮಸಾನ ಗುಂಡಿ ಅಂತ ಇನ್ನೊಂದೈತೆ ಅದ್ರ ಮೇಲೆ. ಒಟ್ನಲ್ಲಿ ಇದೇ ಫಸ್ಟ್ ಟೈಮ್ ನಾನ್ ಬಂದಿರೋದು. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತಿದ್ದೀನಿ ನಾನಂತೂ. ಡೋಂಟ್ ಫೀಡ್ ಅನಿಮಲ್ಸ್. ಅನಿಮಲ್ಸ್ ಯಾವುದೇ ತರ ಫೀಡ್ ಮಾಡಬಾರ್ದು. ಕಾಷನ್ಸ್ ಗಳೆಲ್ಲ ಅಲ್ಲಲ್ಲಿ ಬೋರ್ಡ್ ಮೇಲೆ ಆಗಿರ್ತಾರೆ, ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬಾರ್ದು ಅಂತ. ಆಲ್ಮೋಸ್ಟ್ ಆಲ್ ಏನು ಮಾಡಿದೆ ಸುಮ್ಮನೆ ಶಿಸ್ತಾಗಿ ಚೆಕ್ ಪೋಸ್ಟ್ ಇಂದ ಎಂಟ್ರಿ ಆದ್ರೂ ನೆಕ್ಸ್ಟ್ ಚೆಕ್ ಪೋಸ್ಟ್ ಔಟ್ ಆಗ್ಬಿಟ್ರೆ ಅಷ್ಟೇ ಸಾಕು ಅವ್ರಿಗೆ ಅಷ್ಟೇ. ಅಷ್ಟೊಂದು ಅರ್ಜೆಂಟ್ ಏನೋ ಹಂಗೆ. ಓ ಮಚ್ಚ, ಆನೆ ಲದ್ದಿನೋ ಲಿಟ್ರಲಿ ಆನೆ ಲದ್ದಿ ಆಗೈತೆ ಲೆಫ್ಟ್ ಸೈಡ್ ಅಲ್ಲಿ. ಇಲ್ಲೆಲ್ಲೋ ಐತೆ ನೋಡೋದು ಕೋಟಿ. ಅದು ಹೆಂಗ್ ನಿಂತೈತೆ ಗೈಸ್. ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಏನೆಲ್ಲ ಸ್ಟೆಂಟ್ಗಳು ಮಾಡ್ತವೆ ಕೋತಿಗಳು. ಒಳ್ಳೆ ಪೋಸ್ಟ್ ಕೊಡ್ತು ವಿಡಿಯೋ ಮಾಡ್ತಾ ಇದೀವಿ ಅಂತ. ಏನಂತೀರಾ, ಈ ಇಂತ ಘಾಟ್ಗೆ ಫಾರೆಸ್ಟ್ ಬಂದಿದೀವಿ ಅಂತಂದ್ಮೇಲೆ ಫಾರೆಸ್ಟ್ ನ ಫೀಲ್ ಮಾಡ್ಬೇಕು. ಅವ್ನು ನಮ್ಮ ಹುಡುಗ ಹೊಡಿತಾವನೆ ಸ್ಪೀಡ್ ಪ್ಲಾನ್ ಮಾಡ್ಕೊಂಡೆ. ಪ್ರಾಣಿಗಳು ಅಷ್ಟೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಕ್ಕೆ ಇಲ್ಲಿ ನೋಡಿದ್ದೆ ನೋಡ್ಕೊಂಡು ಬೇಜಾರಾಗ್ಬಿಟ್ಟಿರ್ಬೋದು ಅವ್ರಿಗೂ. ಅದಕ್ಕೆ ಬೇರೆ ಊರಿಗೆ ಹೋಗೋದೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಕ್ಕೆ. ನಮ್ಮ ಹುಡುಗ ಸೈಡ್ಗೆ ಹೋಗೋ ಫೋಟೋ ತೆಗೆಯೋಣ ಅಂತ ಇಲ್ಲಿ ನಿಲ್ಸಂಗೆ ಇಲ್ಲ ಗಾಡಿನ. ಗಾಡಿ ನಿಲ್ಸ್ಬೇಕಂತ ಮಚ್ಚಲೆ ಅವ್ನು ತರೋಣ ಇಲ್ಲಿ ಫೋಟೋ ತಗೊಳ್ಳೋಣ ಅಂತ. ಮತ್ತೆ ಏನಂದ್ರೆ ಟೈಮಿಂಗ್ಸ್ ಇಲ್ಲ. ನಾವು ಚಿಕ್ಕಮಗಳೂರು ಆ ಕಡೆ ಎಲ್ಲ ಹೋದಾಗ ಭದ್ರಾ ರಿಸರ್ವ್ ಫಾರೆಸ್ಟ್ ಮತ್ತೆ ಕುದುರೆಮುಖ ಅಲ್ಲೆಲ್ಲ ಟೈಮಿಂಗ್ಸ್ ಕೊಡ್ತಾರೆ. ಬಟ್ ಇಲ್ಲಿ ಯಾವ್ದು ಟೈಮಿಂಗ್ಸ್ ಇಲ್ಲ. ನಿಂತ್ಕೊಂಡು ಫೋಟೋ ಗೀಟೋ ಹೊಡ್ಕೊಂಡು ಹೋಯ್ತೀನಿ ಅಂತಂದ್ರೆ ನೋಡಿದ್ರೆ ಮಾತ್ರ ಪಕ್ಕ ಫೈನ್ ಬೀಳ್ತವೆ, ಪಕ್ಕ ಟ್ಯಾಕ್ಸ್. 1,000 ರೂಪಾಯಿ ಟ್ಯಾಕ್ಸ್ ಕಟ್ಬೇಕು. ಹಂಗೆ ಮಾಡು ಲಾಗೆಲೆ. ಹಾ ಅದೇ ಗೈಸ್ ನಮ್ಮ ಹುಡುಗರು ನಾನ್ ಲಾಗ್ ಮಾಡ್ತಾ ಇದ್ದೆ ವಿಡಿಯೋ ಮಾಡು ಅಂತಂದು. ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನೇ ಕಟ್ ಮಾಡ್ಬಿಟ್ಟು ಸಪರೇಟ್ ಆಗಿ ಕಳಿಸ್ಬಿಡ್ತೀನಿ ಅಷ್ಟೇ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಲಾಗ್ ಎಲ್ಲ ಹಾಕ್ತೀನಿ ನಿಮ್ನ. ಲಾಗ್ ಹೇಳಿ ನೋಡ್ಕೊಳ್ಳಿ. ಯಾವ ಇವೆಲ್ಲ ಪ್ಲಾಸ್ಟಿಕ್ ಅಂತೂ ಯಾವ್ದು ಇಲ್ಲ, ಚೆನ್ನಾಗಿ ಮೇಂಟೈನ್ ಮಾಡೋರೆ. ನಾವು ದೂರದಿಂದಾನೇ ಮಾತಾಡ್ಸ್ಕೊ ಹೋಗ್ಬಿಡ್ತೀವಿ.
ಹಾಯ್ ಬಾಸ್, ಚೆನ್ನಾಗಿದ್ದೀರಾ ಬಾಸ್? ಊಟ ಮಾಡಿದ್ರ ಬಾಸ್? ಕಾಫಿ ಟೀ ಕುಡಿದ್ರ ಬಾಸ್ ಅನ್ಕೊಂಡು ಅಷ್ಟೇ. ಅಷ್ಟೇ. ಏನ್ ಹತ್ರಕ್ಕೆ ಹೋಗಿ ಡೆಸ್ಕೀಸ್ ಮಾಡಿದೀನಿ ಅನ್ನೋ ಮಾತೇ ಬರಲ್ಲ. ವರ್ಲ್ಡ್ ಎಲಿಫೆಂಟ್ ಜೊತೆ ಪಾಪ ದುಬಾರಿಯಲ್ಲಿ ಹೋಗಿದೀನಿ. ಸಾಕಿರೋನೆ ಮುಟ್ಟಕ್ಕೆ ಒಂಥರ ಭಯ ಆಯ್ತದೆ. ಇನ್ನು ಇವನ್ ಮುಟ್ಟಕ್ ಹೋಗ್ತೀನಿ ಅಂತ ಕನ್ಸಲು ಅನ್ಕೋಬಾರ್ದು. ನೋಡಿ ಗಾಯ್ಸ್, ಲಿಟ್ರಲಿ ಒಂದ್ ಸೈಟ್ ಆಗೋಯ್ತು ನೋಡಿ. ಇದೆ ಇದಕ್ಕೆ ಕಾಯ್ತಾ ಇದೆ ನಾನಂತೂ. ಆಯ್ತು, ಆಮೇಲೆ ಓ ಅಲ್ಲೊಂದು ನಾನೈತೆ ಬಾಮಚ. ಝೂಮ್ ಮಾಡೋ ಮಚ. ಬರ್ಲಿ ಈ ಲೈಟ್ ಬಾರೋ ಮಚ್ಚ, ಇಲ್ಲಿ ಹತ್ರದಲ್ಲೇ ಐತೆ. ಹಾಯ್, ನಮಸ್ತೆ ಬಾಸ್. ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಿಜ ಲಿಟ್ರಲಿ ಭಯ ಆಯ್ತೈತೆ. ಯಾವ್ದನ್ನು ವಿಡಿಯೋ ಮಾಡ್ತಾ ಇದೀವಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದೊಂದು ಘಟನೆನ ಜೋಶಲ್ಲಿ ನೋಡಿ ಗೈಸ್, ಟೋಟಲಿ ಸಕ್ಸಸ್. ಎಲಿಫೆಂಟ್ ಸೈಟಿಂಗ್ ಮರಿ ಅದು ಗಾಯ್ಸ್. ಇನ್ನು ಹಿಂದಿಯಿಂದ ಬರ್ತದೆ. ಮಚ್ಚ ಅದು ದಂತ ಐತೆ ನೋಡಲ್ಲಿ. ಕಪ್ಪು ಕಲರ್ ಆಗ್ಬಿಡೈತೆ. ಮುಂದೆ ನೋಡ್ತೀನಿ, ನೋಡಿ ಕಾಣಿಸ್ತದೆ. ಐತೆ ತಾನೇ ಚಿಕ್ಕದು. ಐತ್ ನೋಡಲ್ಲ, ಲೈವ್ ಅಲ್ಲಿ ನೋಡು, ವಿಡಿಯೋದಲ್ಲಿ ನೋಡ್ಬೇಡ. A few moments later. ರೇಗ್ಸೋದು, ಮಟ್ಟೋದು, ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಗದೊಂದು, ಅವೆಲ್ಲ ಮಾಡಿದ್ರೇನೆ ಅವುಗಳಿಗೆ ಕೋಪ ಬರ್ತದೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಅದು ಮರಿ ಜೊತೆ ಇದ್ದಾಗ ಅದಕ್ಕೇನು ಮಾಡ್ಬಾರ್ದು, ಕೆಣಕ್ಬಾರ್ದು ಜಾಸ್ತಿ. ಎಲ್ಲಿ ಮರಿಗೆ ಏನಾರು ಮಾಡ್ಬಿಡ್ತಾವ್ರೋ ಅಂತ ಅದು ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಆಗ್ಬಿಡ್ತದೆ. ಅದಕ್ಕೆ ಅದು ತುಂಬಾ ಸೆನ್ಸ್ ಐತೆ ಗಾಯ್ಸ್. ಅದಕ್ಕೆ ಆನೆಗೆ ಹೆವಿ ಸೆನ್ಸ್ ಐತೆ. ಅದು ನಮ್ಗಿಂತ ಒಂದ್ 3 ಪಟ್ಟು ಅನ್ನೋದಕ್ಕಿಂತ 100 ಪಟ್ಟು ಜಾಸ್ತಿನೇ ಥಿಂಕ್ ಮಾಡ್ತದೆ, ಮುಂದಾಲೋಚನೆ ಮಾಡ್ತದೆ ಅನ್ನೋದು ತಿಳ್ಕೊಂಡಿದ್ದೀನಿ.